ಮಾತೆ ಮರಿಯಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅಕ್ಟೋಬರ್ 11ನೇ ತಾರೀಕು. ಇಂದು ನಾವು ಧ್ಯಾನಿಸುವ ವಿಚಾರ ಆಧ್ಯಾತ್ಮಿಕ ಆಯುಧ ಪವಿತ್ರ ಜಪಸರ. ಎಲ್ಲ ಸಂತ ಸ್ತ್ರೀ ಪುರುಷರು ಜಪಸರವನ್ನ ಆಧ್ಯಾತ್ಮಿಕ ಆಯುಧ ಎಂದು ಕರೆಯುತ್ತಾರೆ. ಇದು ಕೇವಲ ಒಂದು ಪ್ರಾರ್ಥನೆಯಲ್ಲ, ಬದಲಾಗಿ ಇದು ರಕ್ಷಣೆಯ ಸರಪಳಿ, ಅನುಗ್ರಹದ ಗುರಾಣಿ, ಭರವಸೆಯ ಜೀವನಾಡಿ. ಯಾವ ಕುಟುಂಬಗಳು ಜಪಸರವನ್ನ ಎಡೆಬಿಡದೆ ಪ್ರಾರ್ಥಿಸುತ್ತಾರೋ ಅವರು ಮಾತೆ ಮರಿಯಳ ಆಶ್ರಯದಲ್ಲಿ ಸುರಕ್ಷಿತರಾಗಿರುತ್ತಾರೆ. ಸ್ವರ್ಗದಿಂದ ಅನುಗ್ರಹಗಳನ್ನ, ಕೃಪಾ ಆಶೀರ್ವಾದಗಳನ್ನ ತಮ್ಮ ಕುಟುಂಬದ ಮೇಲೆ ಜಪಸರ ಪ್ರಾರ್ಥಿಸುವುದರ ಮೂಲಕ ಬರಮಾಡಿಕೊಳ್ಳುತ್ತಾರೆ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ಮಾತೆ ಮರಿಯ ಕೇವಲ ಯೇಸುವಿನ ತಾಯಿ ಮಾತ್ರವಲ್ಲ, ಆಕೆ ಧರ್ಮಸಭೆಯ ತಾಯಿ ಹಾಗೂ ಇಡೀ ಮನುಕುಲದ ತಾಯಿ ಎಂಬುದನ್ನ ನಾವು ಜಪಸರದಲ್ಲಿ ಕಾಣುತ್ತೇವೆ. ಇನ್ನು ಎರಡನೇದಾಗಿ, ಜಪಸರದ ಪ್ರಾರ್ಥನೆ ಕ್ರಿಸ್ತನ ಜೀವನದ ಸುತ್ತ ಹೆಣೆಯಲ್ಪಟ್ಟಿದೆ. ನಾವು ಜಪಸರವನ್ನ ಪ್ರಾರ್ಥಿಸುವಾಗ ಕ್ರಿಸ್ತನ ಜನನವನ್ನ ಧ್ಯಾನಿಸುತ್ತೇವೆ, ಕ್ರಿಸ್ತನ ಶುಭ ಸಂದೇಶವನ್ನ ಧ್ಯಾನಿಸುತ್ತೇವೆ, ಕ್ರಿಸ್ತನ ಮರಣ ಮತ್ತು ಕ್ರಿಸ್ತನ ಪುನರುತ್ಥಾನವನ್ನ ನಾವು ಮೆಲುಕು ಹಾಕುತ್ತೇವೆ. ಜಪಸರದ ಪ್ರಾರ್ಥನೆ ಕ್ರಿಸ್ತನ ಜೀವನವನ್ನ ಮೆಲುಕು ಹಾಕಲು ನಮಗೆ ಸಹಾಯಕಾರಿ ಹಾಗೂ ಪರಿಣಾಮಕಾರಿ. ಇನ್ನು ಮೂರನೇದಾಗಿ, ಸೈತಾನನ ಜೊತೆ ಆಧ್ಯಾತ್ಮಿಕವಾಗಿ ಹೋರಾಡಲು ಈ ಪವಿತ್ರ ಜಪಸರ ನಮಗೆ ಅಸ್ತ್ರವಿದ್ದಂತೆ ಎಂದರೆ ತಪ್ಪಾಗಲಾರದು. ಸಂತ ಪಾದ್ರಿ ಪಿಯೋರವರು ಹೇಳುತ್ತಾರೆ, ಸೈತಾನನ ವಿರುದ್ಧ ಹೋರಾಡಲು ಇರುವ ಆಯುಧ ಈ ಪವಿತ್ರ ಜಪಸರ, ಆದ್ದರಿಂದ ನಾವೆಲ್ಲರೂ ಅದನ್ನು ಪ್ರಾರ್ಥಿಸಲೇಬೇಕು ಎಂದು ಅವರು ಕರೆ ಕೊಡುತ್ತಾರೆ. ಇನ್ನು ನಾಲ್ಕನೇದಾಗಿ, ಜಪಸರದ ಪ್ರಾರ್ಥನೆಯ ಮೂಲಕ ಮಾತೆ ಮರಿಯಮ್ಮ ನಮ್ಮ ಕುಟುಂಬಗಳಲ್ಲಿ ಒಮ್ಮನಸ್ಸನ್ನ, ಒಗ್ಗಟ್ಟನ್ನ, ಶಾಂತಿ, ಪ್ರೀತಿಯನ್ನ ಅವರು ಬರಮಾಡುತ್ತಾರೆ. ಇನ್ನು ಐದನೇದಾಗಿ, ಜಪಸರವಾಗಿದೆ ಅನುಗ್ರಹವೆಂಬ ಬಾಗಿಲಿನ ಕೀಲಿಕೈ. ಜಪಸರವಾಗಿದೆ ಅನುಗ್ರಹವೆಂಬ ಬಾಗಿಲಿನ ಕೀಲಿಕೈ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲ ಕುಟುಂಬಗಳನ್ನು ರಕ್ಷಿಸುವ ಸಾಧನ ಈ ಪವಿತ್ರ ಜಪಸರ. ದುಷ್ಟ ಶಕ್ತಿಗಳನ್ನು ದಮನಗೊಳಿಸುವ ಒಂದು ಆಯುಧವಾಗಿದೆ. ಬನ್ನಿ ಆ ಆಯುಧವನ್ನ ಹಿಡಿದು ಪ್ರಾರ್ಥಿಸೋಣ. ಆಮೇನ್. ಪ್ರಸಾದ ಪೂರ್ಣೆ ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಗುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ, ಈಗಲೂ ಯಾವ